ಬಿಸಿಎಂ ಲೇಡೀಸ್ ಹಾಸ್ಟೆಲ್ನಲ್ಲಿ ಬಿಂದಾಸ್ ಆಗಿ ಎಣ್ಣೆ ಪಾರ್ಟಿ ನಡೆದಿದೆ. ವಿದ್ಯಾರ್ಥಿನಿಯರು ಮದ್ಯ ಸೇವಿಸ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಕಡಗಂಚಿ ಹಾಸ್ಟೆಲ್ನದ್ದು ಎನ್ನಲಾಗ್ತಿರುವಂತಹ ವಿಡಿಯೋ ಇದು. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಕಡಗಂಚಿ ಹಾಸ್ಟೆಲ್. ಮಧ್ಯರಾತ್ರಿ ಹಾಸ್ಟೆಲ್ನಲ್ಲಿ ಬಿಯರ್ ಕುಡಿದಿದ್ದಾರೆ ವಿದ್ಯಾರ್ಥಿನಿಯರು. ಇನ್ನು ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ವಾರ್ಡನ್ ಹಣವನ್ನ ವಸೂಲಿ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋ ಆರೋಪ. ವಿದ್ಯಾರ್ಥಿನಿಯರಿಂದ ಹಣ ಪಡೆದ ಹಾಸ್ಟೆಲ್ ವಾರ್ಡನ್ ವಿದ್ಯಾರ್ಥಿನಿಯ ಆಡಿಯೋ ಕೂಡ ವೈರಲ್ ಆಗಿದೆ. ವಾರ್ಡನ್ ವಿರುದ್ಧ ಆರೋಪವಿದ್ರೂ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇದೇ ವಿಡಿಯೋ ವೈರಲ್ ಆಗಿರೋದು. ಬಿಸಿಎಂ ಲೇಡೀಸ್ ಹಾಸ್ಟೆಲ್ನ ವಿಡಿಯೋ. ವಿದ್ಯಾರ್ಥಿನಿಯರು ಯಾವ ರೀತಿಯಾಗಿ ಎಣ್ಣೆ ಪಾರ್ಟಿಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ. ಹಾಸ್ಟೆಲ್ನಲ್ಲಿ ಈ ರೀತಿ ಆಗುತ್ತೆ ಅಂದರೆ ನಿಜಕ್ಕೂ ಕೂಡ ಅಚ್ಚರಿ ಆಗುತ್ತೆ. ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾರೆ, ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ, ಹಾಸ್ಟೆಲ್ ಕೂಡ ಅಷ್ಟೇ ಕಟ್ಟುನಿಟ್ಟಾಗಿರುತ್ತೆ ಅಂತ ಹೇಳಿ ಪೋಷಕರು ಒಂದು ಕಡೆ ನೆಮ್ಮದಿಯಾಗಿ ಮಕ್ಕಳನ್ನ ಬಿಟ್ಟು ಕಷ್ಟಪಟ್ಟು ಓದಿಸ್ತಾ ಇದ್ರೆ, ವಿದ್ಯಾರ್ಥಿಗಳ ಅಥವಾ ವಿದ್ಯಾರ್ಥಿನಿಯರ ಪಾಡು ಹಾಸ್ಟೆಲ್ಗಳಲ್ಲಿ ಹೇಗಾಗಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಎಣ್ಣೆ ಪಾರ್ಟಿ ಮಾಡಿದ್ದಾರೆ, ವಿಡಿಯೋ ವೈರಲ್ ಆಗಿದೆ. ವಾರ್ಡನ್ ಕೈಗೆ ಆ ವಿಡಿಯೋ ಸಿಕ್ಕಿದೆ. ಈ ವಿಡಿಯೋ ನೋಡಿದಂತಹ ವಾರ್ಡನ್ ವಿದ್ಯಾರ್ಥಿನಿಯರಿಗೆ ವಾರ್ನ್ ಮಾಡಬೇಕಿತ್ತು, ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೊಟ್ಟು ಅವರನ್ನು ಸರಿದಾರಿಗೆ ತರಬೇಕಿತ್ತು. ಆದರೆ ವಾರ್ಡನ್ ಮಾಡಿದಂತಹ ಕೆಲಸ ಏನಪ್ಪಾ ಅಂದ್ರೆ, ಈ ಒಂದು ವಿಡಿಯೋವನ್ನ ಬಂಡವಾಳ ಮಾಡಿಕೊಂಡಿದ್ದಾರೆ ತಮ್ಮ ಹಣದಾಹಕ್ಕೆ. ಹಣವನ್ನ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪ ವಾರ್ಡನ್ ವಿರುದ್ಧವೂ ಇದೆ. ಒಂದಂದೇತಿ 5 ರೂಪಾಯಿ ವಿಮಲ್ ಉಗುಳ್ಕೊಂತ ಊರೆಲ್ಲ ಮಾಡೇನ್ ಕಲರ್. ಊರನ್ ಮಂದಿ ತಗೊಂಡ್ ನಿಂತಾರ ಹಾರಕ್ ಚಪ್ಪಲ್ ಚಪ್ಪಲ್ ಹಾರಕ್ ಚಪ್ಪಲ್. ನಾ ಕೇಳ ಓಟಿ ಕುಡ್ಕ ಅಂಜಿ ಇನ್ನು ವಿದ್ಯಾರ್ಥಿನಿ ಮತ್ತು ವಾರ್ಡನ್ ಮಾತನಾಡಿರುವಂತಹ ಆಡಿಯೋ ಕೂಡ ವೈರಲ್ ಆಗಿದೆ. ಏನ್ ಮಾತನಾಡ್ಕೊಂಡಿದ್ದಾರೆ, ಆ ಸಂಭಾಷಣೆಯಲ್ಲಿ ಏನಿದೆ ನೋಡೋಣ. ಮನಿ ಹೇಳ್ತೀರಿ ಇವೆಲ್ಲ ನಮ್ ಮನೆ ಕೊಡಲ್ಲತ್ತಾರ. ಮನಿ ತನಕ ಒಯ್ದ್ರ ಬೈತಾರಿ. ಎಕ್ಸಾಮ್ ಬಿ ಕಳ್ಸಲ್ರಿ ಮನ್ಯಾಗ ಹಿಂಗ್ ಹೇಳ್ದ್ರಿ ಮೇಡಮ್. ಇವಾಗ ಅಷ್ಟು ದೊಡ್ಡ ಕೈನ ಅಂತ ಅರ್ಥ ಆಗಲ್ಲಾಗಿಲ್ರಿ. ಲೋಕಲ್ದಾಗ ಇದ್ರಿ ಅರ್ಧ ಹೆಂಗಿರ್ ಪೂರಾ ಪಬ್ಲಿಕ್ ಆಗ್ಯದಂತ ಗೊತ್ತೇ ಅದಾರಿ. ಅಷ್ಟು ಮಂದಿಗೆ ಗೊತ್ತಾಗದಂತ ಹೇಳಿ ಡ್ರಿಂಕ್ಸ್ ಕುಡ್ದಿದ್ನು ಗೊತ್ತಾಗದ, ನಾರ್ಮಲಿ ಕರ್ಸಿದ್ನು ಗೊತ್ತಾಯ್ದ, ಎಲ್ಲ ಗೊತ್ತಾಯ್ದಿಲ್ರಿ. ನೀವ್ ಹೇಳ್ತೀರಿ ಆಕಿನ ಕೆಲವಿ ಕ್ಯಾಶ್ ಇಸ್ಕೊಂಡ್ರು ನಾಳೆ ಆಕಿ ಲೋಕಲ್ದಾಳಲ್ಲ ಆಕಿ ಹೇಳ್ತಾಳ ಅಂತ ಅಲ್ಲತ್ತೀರಿ. ಮತ್ ಈಗೆಲ್ಲ ಗೊತ್ತೇ ಆಗ್ಯದಲ್ರಿ. ಆಕಿರಿ ಮತ್ತ ನೀ ಏನ್ ಮಾಡಿದಿ? ಆಕಿ ನಾವ್ ಇಬ್ರು ರೀ. ಡ್ರಿಂಕ್ಸ್ ಕುಡ್ದ್ರಿ? ಡ್ರಿಂಕ್ಸ್ ಅಲ್ರಿ, ಇದು ರೀ ಸ್ಟಿಂಗ್ ರೀ. ಆಕಿಗೂ ಕೇಳ್ಬೇಕಾಗ್ತದಲ್ರಿ ಮೇಡಮ್. ಇವಾಗ ನೀವು ಮಾತಾಡ್ಕೋರಮ್ಮ. ಇಲ್ಕಂದ್ರ ನಾಳೆ ಹೊರಗೆ ಹಾಕಂದ್ರ ನಾಳೆಗ ಅವ್ರೆಲ್ಲರೂ ಬಂದ್ ಕಿಶ್ ಹೊರ ಹಾಕ್ತಾರ ನೋಡ್ರಿ. ನಿಮ್ ಇಷ್ಟ. ಹಲೋ, ಈಗ 3 ತಿಂಗಳು ಈಗ ಎಷ್ಟ್ ಕಟ್ಬೇಕು ಹೇಳ್ರಿ ಬಿಡು, ಕಟ್ತೀವ್ರಿ ಆಗಿ ಹೋಗ್ತದಲ್ಲ. ಅದಕ್ಕೆ ಹೇಳತ್ತೀನಲ್ಲ, 3 ತಿಂಗಳ ನನಗ ಒಂದರ ಮಾತು ನಾನು ಬೆಳಗ್ಗೆ ಕುಂದಿರ್ತೀರಿ, ನಾನು ಬೆಳಗ್ಗೆ ಹೇಳ್ತೀರಿ ಹಿಂಗ್ರಿ ಮೇಡಮ್ ಹಿಂಗ ಆಗ್ಯಾದ್ರಿ ಅಂತ ಕಿಶ್ ನನಗ್ ಕಿವಿ ಚಟ ಇಟ್ಟಿಲ್ಲ. ಅದಕ್ಕೆ ಮುಂದೆ ಉದಾಹರಣೆ ಏನ್ರ ಹೇಳ್ತೀರಿ ನಿಮಗೆ ಕುಂದ್ರಸ್ಕೊಂಡ್ ಕೂತ್ರಿ ನೋಡ್ರಿ ಒಳ್ಳೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ ಪಾಟೀಲ್, ನಿಜಕ್ಕೂ ಕೂಡ ಈ ಒಂದು ಘಟನೆಯನ್ನ ನೋಡ್ತಾ ಇದ್ರೆ ಅಚ್ಚರಿ ಆಗುತ್ತೆ. ಎತ್ತ ಸಾಕ್ತಾ ಇದೆ ಯುವ ಸಮೂಹ. ಅವರನ್ನ ಸರಿದಾರಿಗೆ ತರಬೇಕಾದವರು ಕೂಡ ದುಡ್ಡುಗೋಸ್ಕರ ಈ ಮಟ್ಟಕ್ಕೆ ಇಳಿತಾರೆ ಅಂದ್ರೆ ನಾಚಿಕೆಗೇಡಿನ ಸಂಗತಿ. ಹೇಗಿದೆ ಅಂತ ಅಲ್ಲಿನ ಅವ್ಯವಸ್ಥೆ?
ಮಧುಶ್ರೀ, ನಿಜಕ್ಕೂ ಇದೊಂದು ಆಘಾತಕಾರಿ ವಿಷಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಾಕಷ್ಟು ತಂದೆ ತಾಯಿಗಳು ತಮ್ಮ ಮಕ್ಕಳ ಮೇಲೆ ನಿರೀಕ್ಷೆಗಳನ್ನು ಹೊತ್ತು ಏನೋ ಥರ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಈ ರೀತಿಯಾದಂಥ ಹಾಸ್ಟೆಲ್ಗಳಿಗೆ ಕಳಿಸಿರ್ತಾರೆ ಮತ್ತು ಅಲ್ಲಿ ಉತ್ತಮ ವಿದ್ಯಾಭ್ಯಾಸ ಪಡಿಬೇಕು ಮತ್ತು ತಮ್ಮ ಉನ್ನತ ಶಿಕ್ಷಣವನ್ನು ಸಾಕಷ್ಟು ಇಂಪ್ರೂವ್ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವ್ರನ್ನ ಹಾಸ್ಟೆಲ್ಗಳಿಗೆ ಬಿಟ್ಟಿರ್ತಾರೆ. ಆದರೆ ಹಾಸ್ಟೆಲ್ನ ವಾಸ್ತವ ರೂಪವನ್ನು ಇವತ್ತು TV9 ತೆರೆದಿಡ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಇದು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕೊಂದರ ಹಾಸ್ಟೆಲ್ನಲ್ಲಿ ನಡೆದಿದ್ದ ಘಟನೆ ಎನ್ನಲಾಗ್ತಕ್ಕಂಥ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಡಿಯೋ ಕುರಿತು ಈಗಾಗಲೇ ಏನು ಅಲ್ಲಿರ್ತಕ್ಕಂಥ ಏನು ಕೆಲವೊಂದು ಸಂಘಟನೆಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಕೂಡ ದೂರನ್ನು ಸಲ್ಲಿಸಿದೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕೂಡ ಆ ದೂರನ್ನು ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೂ ಕೂಡ ಅಧಿಕಾರಿಗಳು ಯಾರ ಮೇಲೂ ಕ್ರಮ ಕೈಗೊಳ್ಳುತ್ತಿಲ್ಲ. ಏಕಾಏಕಿ ಈ ರೀತಿಯಾದಂಥದ್ದು ಅಂದರೆ ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ ಈ ರೀತಿಯಾದಂಥ ಘಟನೆ ಅಂದರೆ ಖುದ್ದು ಬಾಲಕಿಯರೇ ಏನು ಮದ್ಯಪಾನ ಮಾಡುವಂಥ ವಿಡಿಯೋ ವೈರಲ್ ಆದರೂ ಕೂಡ ಇಲ್ಲಿವರೆಗೂ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇರೋದಂಥದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಿದೆ. ಯಾಕಂತಂದರೆ ಇಲ್ಲಿಗೆ ಈ ರೀತಿಯಾದಂಥ ಮದ್ಯಗಳನ್ನು ಸಪ್ಲೈ ಮಾಡಿದ್ಯಾರು ಮತ್ತು ಅವುಗಳನ್ನು ರಾಜಾರೋಷವಾಗಿ ಹಾಸ್ಟೆಲ್ನ ಕೋಣೆ ಒಳಗೆ ಬಿಟ್ಟಿರ್ತಕ್ಕಂಥದ್ದು ಯಾರು ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅದನ್ನು ಸರಿ ಮಾಡಬೇಕಾದಂಥ ವಾರ್ಡನ್ಗಳೇ ಖುದ್ದು ವಿದ್ಯಾರ್ಥಿನಿಯರ ಬಳಿ ಹಣಕ್ಕೆ ಆಮಿಷ ಒಡ್ಡಿರ್ತಕ್ಕಂಥದ್ದು. ಪ್ರಕರಣವನ್ನು ಮುಚ್ಚಿ ಹಾಕ್ತೀವಿ, ನೀವು ನಮಗೆ ತಲಾ 2,000 ರೂಪಾಯಿ ಕೊಡ್ರಿ ಅನ್ನೋವಂಥ ಒಂದು ಆಮಿಷ ಒಡ್ಡಿರ್ತಕ್ಕಂಥದ್ದು ಕೂಡ ಸಾಕಷ್ಟು ಆತಂಕಕ್ಕೀಡು ಮಾಡ್ತಾ ಇದೆ. ಇವರು ಏನು ಸರಿದಾರಿಗೆ ತರಬೇಕಾದಂಥ ಏನು ಮತ್ತು ಪೋಷಕರ ರೀತಿಯಲ್ಲಿ ಇರಬೇಕಾದಂಥ ವಾರ್ಡನ್ಗಳೇ ಖುದ್ದು ವಿದ್ಯಾರ್ಥಿನಿಯರಿಗೆ ಆಮಿಷ ಒಡ್ಡುವಂಥದ್ದು ಮತ್ತು ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಸದ್ಯ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಹೀಗಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಕೂಡ ಈ ವಿಷಯ ಗೊತ್ತಾಗಿದೆ ಮತ್ತು ಇಲ್ಲಿರ್ತಕ್ಕಂಥ 4 ವಾರ್ಡನ್ಗಳು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿನಿಯರನ್ನ ಅನೈತಿಕ ಚಟುವಟಿಕೆಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಖುದ್ದು ಲಿಖಿತ ರೂಪದಲ್ಲಿ ಆ ಸಂಘಟನೆಗಳು ಆರೋಪ ಮಾಡಿ ದೂರು ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಆ್ಯಕ್ಷನನ್ನು ತೆಗೆದುಕೊಂಡಿಲ್ಲ ಮತ್ತು ಈ ರೀತಿ ಘಟನೆ ಯಾವತ್ತಾಯಿತು ಮತ್ತು ಯಾರೆಲ್ಲ ಈ ಘಟನೆಗೆ ಕಾರಣರಾದರು ಅನ್ನೋದ್ರ ಕುರಿತು ಕೂಡ ಇಲ್ಲಿವರೆಗೂ ಕೇವಲ ಒಂದೇ ಒಂದು ಸಣ್ಣ ತನಿಖಾ ಸಮಿತಿಯನ್ನು ಕೂಡ ರಚನೆ ಮಾಡದಿರತಕ್ಕಂಥದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ದತ್ತಾತ್ರೇಯ ಪಾಟೀಲ್ ತಮ್ಮ